ಅದಕ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆನಾ? ಇಲ್ವಲ್ಲ, ಅಂಥದ್ದೇನೂ ಇಲ್ಲ. ಏನಾಯ್ತು ಅದಕ್ಕೆ? ನಿಮ್ಮ ಯಜಮಾನ್ರು ನೆನಪಾಗ್ತಿದ್ಯಾ? ಅವ್ರೇನಾದ್ರೂ ಇಲ್ಲಿ ಇರ್ಬೇಕಿತ್ತು ಅಂತ ಅನಿಸ್ತಿದ್ಯಾ? ಅನ್ಸಿದ್ದೆಲ್ಲ ನಡೆಯತ್ತಾ ಮೇಡಮ್ ಅವರೇ? ಮನುಷ್ಯನ ಜೀವನನೇ ಹಾಗೆ. ಆದ್ರೂ ನಾವು ಅನ್ಕೊಂಡಿರೋದನ್ನ ಪಡ್ಕೊಳ್ಳೋವರೆಗೂ ನಾವು ಬಿಡಬಾರ್ದು. ಅದಕ್ಕೆ ತಾನೆ ಸುಂದ್ರ ಅವರು ಅಷ್ಟು ದೂರ ಹೋಗಿ ಅಷ್ಟು ಕಷ್ಟ ಪಡ್ತಿರೋದು. ನಿಜ, ನನಗೂ ಅದೇ ಸಂತೋಷ. ಅವ್ರನ್ನ ನೀವು ಬದಲಾಯಿಸಿ ಒಳ್ಳೆ ಮನುಷ್ಯ ಮಾಡಿಬಿಟ್ಟಿದ್ದೀರಾ. ಅವ್ರ ಮನಸ್ಸಲ್ಲಿ ಸ್ವಾಭಿಮಾನ ಬರೋ ಹಾಗೆ ಮಾಡಿದ್ದೀರಾ. ಅದಕ್ಕೆ ನಂಗೆ ತುಂಬ ಸಂತೋಷ ಇದೆ ಮೇಡಮ್ ಅವರೇ. ನೀವು ಕೂಡ ಅವ್ರ ಜೊತೆ ಇರೋ ಥರ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳ? ಅಯ್ಯಯ್ಯೋ, ಬೇಡ ಮೇಡಮ್ ಅವರೇ. ಅವರು ಸ್ವಾಭಿಮಾನದಿಂದ ದುಡಿತೀನಿ ಅಂತ ಹೋಗಿದ್ದಾರೆ. ಅದು ನಂಗೆ ತುಂಬ ಸಂತೋಷ. ಅವ್ರು ಕಷ್ಟಪಟ್ಟು ದುಡಿದು ನನ್ನನ್ನು, ನನ್ನ ಮಗಳನ್ನ, ಅವ್ರ ಅಪ್ಪ ಅಮ್ಮನ್ನ ಒಂದು ಮನೆ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಆಸೆ. ಆಗ ನಾನೇ ಖುಷಿಯಿಂದ ಹೋಗ್ತೀನಿ. ಐಶುನ ಬಿಟ್ಟಿರೋ ಶಕ್ತಿ ಅಮ್ಮಂಗಾಗಲಿ ಸುಬ್ಬುಗಾಗಲಿ ಇಲ್ಲ. ಅವಳೊಂದು ಸ್ವಲ್ಪ ದೊಡ್ಡೋಳಾಗೋವರೆಗೂ ಇಲ್ಲೇ ಇರ್ತೀನಿ ಮೇಡಮ್ ಅವರೇ. ನಿಮಗೇನು ಸಂತೋಷ ಅನಿಸುತ್ತೋ ಹಾಗೆ ಮಾಡಿ. ಆದರೂ ಒಂದೊಂದ್ಸಲ ಮಂಕಾಗಿರ್ತೀರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್ ಅವರೇ, ಹೆಣ್ಣಿನ ಮನಸ್ಸಲ್ವಾ. ಗಂಡ ದೂರ ಇರೋರ್ದು ಒಂಥರ ಸಂಕಟ ಆದರೆ, ಗಂಡ ಹತ್ರನೇ ಇದ್ದು ದೂರ ಇರಬೇಕಲ್ಲ ಅನ್ನೋರ್ದು ಒಂಥರ ಸಂಕಟ. ಸುಬ್ಬು, ಶ್ರಾವಣಮ್ಮ, ಎಲ್ರು ಬರ್ತೀರಾ ಇಲ್ಲಿ? ಏನ್ರಿ ಆಯ್ತು? ಏನಪ್ಪ, ಏನಾಯ್ತು? ಸುಬ್ಬು, ಸುಬ್ಬು ನೋಡು ಇಲ್ಲಿ. ಅಲ್ಲಿ ನೋಡು, ಏನ್ ಬರ್ದಿದೆ ಅಂತ ಓದೋ. ವಿದ್ಯಾಮಂತ್ರಿಗಳ ಮೇಲೆ 30 ಕೋಟಿ ಲಂಚದ ಆರೋಪ. ತನಿಖೆಗೆ ವಿರೋಧ ಪಕ್ಷದ ಆಗ್ರಹ. ರಾಜ್ಯದ ವಿದ್ಯಾಮಂತ್ರಿಗಳು ಲಂಚದ ಹಗರಣದಲ್ಲಿ ಸಿಲುಕಿದ್ದಾರೆ. ಶಿಸ್ತಿಗೆ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸರ್ ದೇಸಾಯಿ ಸರ್ ಅವರು ಕೋಟ್ಯಾಂತರ ರೂಪಾಯಿ ಲಂಚ ತೆಗೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಅವರ ರಾಜಕೀಯ ನಡೆಯಲ್ಲಿ ಇದೇ ಮೊದಲ ಬಾರಿಗೆ ಕಪ್ಪು ಚುಕ್ಕೆ. 30 ಕೋಟಿ ಹಗರಣ, ವಿದ್ಯಾಮಂತ್ರಿಗಳ ಜೇಬಿಗೆ ಕೋಟಿ ಕೋಟಿ ದುಡ್ಡು. ಪ್ರಾಮಾಣಿಕತೆಯ ಮುಖವಾಡ ಹಾಕಿದ್ದಾರೆಯೇ ವಿದ್ಯಾಮಂತ್ರಿಗಳು? ಕೋಟಿ ಬಾಚಿದ ವಿದ್ಯಾಮಂತ್ರಿಗಳ ಕತೆ ಬ್ರೇಕ್ನ ನಂತರ. ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಇಂಥ ಹಗರಣದ ಆರೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ವೀರೇಂದ್ರ ಸರ್ದೇಸಾಯಿ ಅಂದ್ರೆ ಗಂಗಾಧರ್ ಮೂರ್ತಿ ಅವರ ಶಿಷ್ಯ, ಗಂಗಾಧರ್ ಮೂರ್ತಿ ಅವರ ಅಳಿಯ. ಅವ್ರ ಮೇಲೆ ಇಂಥ ಆರೋಪನ? ಯಾರೋ ನನ್ನ ಗಂಡನ್ಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಅವ್ರ ವಿರುದ್ಧ ಈ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆ ವಿಜಯಾಂಬಿಕಾ. ನನ್ನನ್ನು ಮುಗಿಸಿದ್ದೀನಿ ಅಂತ ತಿಳ್ಕೊಂಡು ಈಗ ನನ್ನ ಗಂಡನ ರಾಜಕೀಯ ಭವಿಷ್ಯ ಜೊತೆ ಆಟ ಆಡೋದಕ್ಕೆ ಹೊರಟಿದ್ದಾಳೆ. ವಿಜಯಾಂಬಿಕಾ, ನಾನು ಸತ್ತಿದ್ದೀನಿ. ಈಗ ನನ್ನ ಗಂಡನ್ನ ಕೆಣಕೋದು ಸುಲಭ ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ಈ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಮಾಂಗಲ್ಯದ ಹೊಳಪನ್ನ ಕಡಿಮೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಈ ಭೂಮಿ ಮೇಲಿರೋವರೆಗೂ ನನ್ನ ಗಂಡನಿಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಇನ್ನು ಮುಂದೆ ಈ ಯುದ್ಧ ನನ್ನ ಮಧ್ಯೆ ನೇರವಾಗಿ ನಡೆಯುತ್ತೆ. ಬರ್ತೀನಿ ವಿಜಯಾಂಬಿಕಾ. ನಾನೇ ಬಂದು ನೀನ್ ಎದುರಿಗೆ ನಿಲ್ತೀನಿ. ಎದುರು ನೋಡು. ಕಟ್ಟಿಗೆಯ ಏನಾಯ್ತಪ್ಪ? ಎಲ್ಲ ಗರಳ ಪಡೆದ್ರ ತರ ನಿಂತು ಬಿಡ್ತಿರಲ್ಲ. ಅತ್ತೆ, ಪೇಪರ್ನವರು ಏನೇನೋ ಬರೆದ್ಬಿಟ್ಟಿದ್ದಾರೆ. ನೋಡಿತಾ ಇರೋದು ಕೇಳಿಸ್ತಾ ಅಲ್ವಾ?
ದಾರಿ ಬಿಡಮ್ಮ, ಹೋಗ್ಬೇಕು. ನಿನಗೆ ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಅಷ್ಟೊತ್ತಿಂದ ಹಾರ್ನ್ ಹೊಡಿತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ದಾರಿ ಬಿಡಮ್ಮ. ಏನೀಗ ದುಡ್ಡು ಬೇಕಾ? ತಗೋ, ದುಡ್ಡು ತಗೊಂಡು ದಾರಿ ಬಿಡು ಅಂದೆ. ಏನ್ ವಿಜಯಾಂಬಿಕಾ, ನಡುಕ್ತಾ ಇದೀಯಾ? ಬೆವರ್ತಾ ಇದೀಯಾ? ಯಾರು ನಿನ್ ಮುಂದೆ ಬಂದು ನಿಂತಿದ್ದಾರೆ ಅಂತ ಗೊತ್ತಾದ ಮೇಲೂ ಹೀಗೆಲ್ಲ ಆಗ್ಲೇಬೇಕು ಅಲ್ವಾ? ಇಷ್ಟು ವರ್ಷ ಯಾರ ಹೆಸರು ಕೇಳಿದ್ರೆ ನಿನ್ ಗಂಟ್ಲು ಒಣಗ್ತಾ ಇತ್ತೋ, ಇಷ್ಟು ವರ್ಷ ಯಾರು ಭೂಮಿ ಮೇಲೆ ಇಲ್ಲ ಅಂತ ಅಂದ್ಕೊಂಡು ನೀನು ಮೆರೀತಾ ಇದೆಯೋ, ಇವಳೊಬ್ಳು ಇದ್ರೆ ನಾನು ಬದುಕೋದೇ ಕಷ್ಟ ಅಂತ ಕನವರಿಸ್ತಾ ಇದೆಯೋ, ಅವಳೇ ಈಗ ಬಂದು ನಿನ್ನ ಮುಂದೆ ನಿಂತಿದ್ದಾಳೆ.